ಬೆಂಗಳೂರಿನ ಬೈಯಪ್ಪನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ವಿಂಗ್ ಕಮಾಂಡರ್ ಶಿಲಾದಿತ್ಯ ಬೋಸ್ ಹಾಗೆಯೇ ಬೈಕ್ ಸವಾರ ವಿಕಾಸ್ ನಡುವೆ ನಡೆದಿದ್ದಂತಹ ರೋಡ್ ರೇಸ್ ಪ್ರಕರಣ ಬೇರೆ ಬೇರೆಯಾದಂತಹ ಒಂದು ತಿರುವನ್ನು ಪಡೆದುಕೊಂಡಿತ್ತು. ಯಾವಾಗ ವಿಂಗ್ ಕಮಾಂಡರ್ ಶಿಲಾದಿತ್ಯ ವಿಡಿಯೋ ಮಾಡಿ ಕನ್ನಡಿಗರು ನನ್ನ ನೆರವಿಗೆ ಬರಲಿಲ್ಲ, ಕನ್ನಡ ಮಾತಾಡಿಲ್ಲ ಅಂತ ಹೇಳಿ ಹಲ್ಲೆ ಮಾಡಿದ್ರು ಅನ್ನುವಂಥ ಆರೋಪವನ್ನು ಮಾಡಿದರು. ಅದಾದ ನಂತರದಲ್ಲಿ ಅವರ ಬೆನ್ನಿಗೆ ಸಾಕಷ್ಟು ಜನ ನಿಂತ್ಕೊಂಡಿದ್ರು. ಇಲ್ಲಿ ಶಿಲಾದಿತ್ಯ ಬೋಸ್ಗೆ ಅನ್ಯಾಯ ಆಗಿದೆ ಅನ್ನುವಂಥ ದನಿ ಕೂಡ ಕೇಳಿ ಬರ್ತಾ ಇತ್ತು. ಆ ಘಟನೆ ಯಾವ ರೀತಿ ಆಯಿತು ಅನ್ನುವಂಥದ್ದನ್ನ ತೋರಿಸ್ತಾ ಹೋಗ್ತೀನಿ. ಇದೇ ರಸ್ತೆಯಲ್ಲಿ ಮೊದಲಿಗೆ ವಿಂಗ್ ಕಮಾಂಡರ್ ಶಿಲಾದಿತ್ಯ ಬೋಸ್ ತನ್ನ ಪತ್ನಿ ಜೊತೆಗೆ ಬರ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ಕಾರಿನ ಪಕ್ಕದಲ್ಲಿ ಒಂದು ಬೈಕ್ ಬರುತ್ತೆ. ಒಂದು ಬೈಕ್ ಬಂದು ಕಾರಿಗೆ ಟಚ್ ಆಗುವಂತಹ ರೀತಿಯಲ್ಲಿ ಬರ್ತಾರೆ. ಹತ್ತತ್ರ ಬರುವಂಥ ಸಂದರ್ಭದಲ್ಲಿ ಸಹಜವಾಗಿ ಕಾರಲ್ಲಿದ್ದಂತಹ ವಿಂಗ್ ಕಮಾಂಡರ್ಗೆ ಕೋಪ ಬರುತ್ತೆ. ಅದಾದ ಬಳಿಕ ಬೈಕ್ ಸವಾರನಿಗೆ ಕೈ ತೋರಿಸ್ತಾರೆ. ಇದಾದ ನಂತರದಲ್ಲಿ ಗಲಾಟೆ ಶುರುವಾಗುತ್ತೆ. ಗಲಾಟೆಯ ಇಡೀ ಪಾರ್ಟ್ನರ್ಶಿಪ್ ಫರ್ಮ್ ಸ್ಟಾರ್ಟ್ ಮಾಡಬೇಕಾ ಅಥವಾ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಸ್ಟಾರ್ಟ್ ಮಾಡಬೇಕಾ? ಕನ್ಫ್ಯೂಷನ್ ಯಾಕೆ? ಒಬ್ಬ ಎಕ್ಸ್ಪರ್ಟ್ ಜೊತೆ ಮಾತಾಡು. ಎಕ್ಸ್ಪರ್ಟಾ? ಎಲ್ಲಿ? ಬಾಸ್ ವಾಲಾ. ಬಿ ದ ಬಾಸ್. ಈ ದೃಶ್ಯ ಏನಿದೆ ಆ ಇಡೀ ದೃಶ್ಯ ಕೂಡ ಈ ಒಂದು CCTVಯಲ್ಲಿ ಸೆರೆಯಾಗಿರುವಂತು. MRP ಔಟ್ಲೆಟ್ ಏನಿದೆ ಆ ಔಟ್ಲೆಟ್ನ CCTV ದೃಶ್ಯ ಏನಿದೆ, CCTV ಏನಿದೆ ಅದರ ದೃಶ್ಯಗಳು ಸೆರೆ ಆಗಿರುವಂಥದ್ದು. ಇದಾದ ಬಳಿಕ ಇದನ್ನು ನೋಡಿದ ಬಳಿಕ ಅಸಲಿ ಸತ್ಯ ಏನು ಅನ್ನುವಂಥದ್ದು ಗೊತ್ತಾಗಿರುವಂಥದ್ದು. ಈ ದೃಶ್ಯದಲ್ಲಿ ಗಮನಿಸಬಹುದು ಸ್ಪಷ್ಟವಾಗಿ ವಿಂಗ್ ಕಮಾಂಡರ್ ಶಿಲಾದಿತ್ಯ ಬೋಸ್ ಬೈಕ್ ಸವಾರ ವಿಕಾಸ್ ಕುಮಾರ್ನನ್ನ ಕೆಳಗೆ ಬೀಳಿಸಿ ಹಿಗ್ಗಾಮುಗ್ಗ ಥಳಿಸ್ತಾನೆ. ಅದರ ಜೊತೆಗೆ ಆತನ ಮೊಬೈಲನ್ನು ಕೂಡ ಎತ್ತಿ ಬಿಸಾಡುವಂಥ ಕೆಲಸವನ್ನು ಕೂಡ ಮಾಡ್ತಾನೆ. ಅಮಾನವೀಯವಾಗಿ ಆತನ ಜೊತೆಗೆ ವರ್ತಿಸ್ತಾನೆ. ಈ ಗಲಾಟೆ ನಡೆದಂಥ ಸಂದರ್ಭದಲ್ಲಿ ವಿಕಾಸ್ ಕೈಯಲ್ಲಿದ್ದಂತಹ ಕೀ ವಿಂಗ್ ಕಮಾಂಡರ್ ಹಣೆಗೆ ಟಚ್ ಆಗಿ ಅಲ್ಲಿ ರಕ್ತ ಬರುವಂಥದ್ದು. ಆದರೆ ಎಲ್ಲವನ್ನ ಕೂಡ ಮರೆಮಾಚಿ ಆತ ವಿಡಿಯೋ ಮಾಡಿ ವಿಕಾಸ್ ನನ್ನ ಮೇಲೆ ಹಲ್ಲೆ ಮಾಡಿದ್ದಾನೆ ಅನ್ನುವಂಥದ್ದನ್ನು ಕೂಡ ಆತ ಹೇಳ್ಕೊಂಡಿರುವಂಥದ್ದು. ಸದ್ಯಕ್ಕೆ ಈ CCTV ದೃಶ್ಯವನ್ನ ಪೊಲೀಸರಿಗೆ ಕೊಟ್ಟಂತಹ ಈ MRP ಔಟ್ಲೆಟ್ನ ಮ್ಯಾನೇಜರ್ ಪುಟ್ಟಸ್ವಾಮಿ ನಮ್ಮೊಟ್ಟಿಗೆ ಇದ್ದಾರೆ. ಮಾತಾಡ್ಸೋಣ ಸರ್. ಆತ ಹೇಳ್ಕೊಂಡಿದ್ದೇ ಬೇರೆ, CCTVಯಲ್ಲಿ ಇದ್ದಿದ್ದೇ ಬೇರೆ, ಎರಡನ್ನೂ ನೋಡಿದಾಗ ಏನು ಡಿಫ್ರೆನ್ಸ್ ಕಾಣಿಸ್ತು ಸರ್? ಸರ್ ಅವ್ರು ಹೇಳ್ಕೊಂಡಿದ್ದು ಅಂತಂದರೆ ಅವರು ಗಾಡಿ ಗಲಾಟೆ ಆಗಿದೆ, ಅವರು ಗಲಾಟೆ ಮಾಡ್ಕೊಂಡ್ರು. ಗಾಡಿ ಟಚ್ ಆಯಿತು, ಟೂ ವೀಲರ್ಗೂ ಕಾರ್ಗೂ ಟಚ್ ಮಾಡ್ಕೊಂಡು ಗಲಾಟೆ ಮಾಡ್ಕೊಂಡು ಕನ್ನಡ ಇದಕ್ಕೂ ಅದಕ್ಕೂ ಸಂಬಂಧನೇ ಇಲ್ಲ, ಅದು ಸಂಬಂಧ ಇಲ್ಲ. ಇವ್ರು ಗಲಾಟೆ ಮಾಡ್ಕೊಂಡು ಆಮೇಲೆ ಅವರು ನಮಗೆ ಕನ್ನಡ ಬಂದಿಲ್ಲ ಅಂತ ಹೊಡೆದ್ರು ಅಂತಂದರೆ ಅದು ಅವ್ರದ್ದು ನಮ್ಮ ತಪ್ಪಲ್ಲಪ್ಪ ಅವ್ರದ್ದು. ಅವ್ರು ಯಾವಾಗ ಗಲಾಟೆ ಆಗಿದ್ದಂಥದ್ದು CCTV ದೃಶ್ಯವನ್ನ ಪೊಲೀಸರು ಯಾವಾಗ ಕೇಳಿದ್ರು? CCTV ದೃಶ್ಯದಲ್ಲಿ ಏನ್ ಕಾಣ್ತು ಸರ್ ನಿಮ್ಗೆ? ನೀವು ನೋಡ್ದಂಗೆ ಅಲ್ಲಿ ಇಬ್ಬರ ನಡುವೆ ಗಲಾಟೆ ಆಗತ್ತೆ. ಸೊ ಯಾರು ಹೆಚ್ಚಾಗಿ ಹೊಡೆದಿದ್ದಾರೆ ಅಂತ ಅನ್ಸುತ್ತೆ? ಬೆಳಗ್ಗೆ 6 ಗಂಟೆಗೆ ಅದು 6-6:30 ಗಲಾಟೆ ಆಗೋಗಿದೆ, ಮುಗಿದೋಗಿದೆ. ನಾವು ಬಂದಿದ್ದು 9 ಗಂಟೆಗೆ ಓಪನ್ ಮಾಡಿದ್ದು. 9 ಗಂಟೆ ಓಪನ್ ಮಾಡಿ 9:15 ಪೊಲೀಸರು ಬಂದಿದ್ದು. ಬಂದು ಪಾಪ ಅವರೆಲ್ಲ ನೋಡಿ ಏನು ಗಲಾಟೆ ಆಗಿದೆ ಅಂತ ಆಮೇಲೆ ಗೊತ್ತಾಗಿದೆ ಯಾವುದು ಏನು ಅಂತ. ಅವ್ನು ನೋಡಿದ್ರೆ ಇಬ್ಬರು ಹೊಡೆದಾಡ್ತಾ ಇದ್ದಾರೆ. ಇವರು ಅವ್ರಿಗೆ ಹೊಡೆದ್ರು, ಇವರು ಹೊಡ್ಕೊಂಡು ಅವನಿಗೆ ಕತ್ತಿಟ್ಕೊಂಡು ಇದನ್ನೆಲ್ಲ ಮಾಡ್ದ ಅವನು ಆರ್ಮಿಯವರು. ಅವನ ಆರ್ಮಿಯೇ ಹೊಡೆದಿದ್ದು ಅವ್ರು ಹೊಡೆದು. ಇನ್ನೊಂದು ಹೇಳ್ತಾನೆ, ಕನ್ನಡಿಗರು ಎಲ್ಲರೂ ಕೂಡ ನೋಡ್ಕೊಂಡು ನಿಂತ್ಕೊಂಡಿದ್ರು, ಯಾರು ನನ್ನ ಸಹಾಯಕ್ಕೆ ಬರಲಿಲ್ಲ ಅಂತ ಹೇಳಿದ್ರು. ನಿಜಾನ? ಇವನು ಯಾಕೆ ಅಲ್ವಾ ಗಲಾಟೆ ಮಾಡ್ಕೊ ಬರ್ಬೇಕಾಯ್ತಿತ್ತು, ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕಾಯ್ತು, ಕಂಪ್ಲೇಂಟ್ ಕೊಡಬೇಕಿತ್ತು. ಗಾಡಿ ಟಚ್ ಆಗಿದ್ರೆ ಇವನು ಯಾಕೆ ಅವನಿಗೆ ಬಂದು ಇದು ಮಾಡಬೇಕಾಯ್ತಲ್ವಾ? ತಪ್ಪ ಒಂದೇ. ಸರ್ ಏನು ಅಂದ್ರೆ ಬೇರೆ ಬೇರೆಯವರಲ್ಲ, ಅಂದ್ರೆ ಬೇರೆ ಬೇರೆ ರಾಜ್ಯದವರೆಲ್ಲ ಕೇಳ್ತಾರೆ, ಕರ್ನಾಟಕದಲ್ಲಿ ಕನ್ನಡಿಗರು ಬಿಟ್ಟು ಬೇರೆಯವ್ರಿಗೆ ರಕ್ಷಣೆ ಇಲ್ಲ ಅನ್ನೋ ಒಂದು ಮಾತನ್ನ ಹೇಳ್ತಾರೆ. ಸೊ ನಾವೆಲ್ರಿಗೂ ಕೂಡ ಕೆಲಸ ಕೊಡ್ಕೊಂಡು ಎಲ್ಲರನ್ನೂ ಕೂಡ ಒಟ್ಟಾಗಿ ನೋಡ್ಕೋತಾ ಇದೀವಿ. ಸೊ ಈ ತರ ಒಂದು ಇನ್ಸಿಡೆಂಟ್ ಆದಾಗ ಅವರೆಲ್ಲ ಹೇಳ್ದಾಗ ಎಷ್ಟು ಬೇಜಾರಾಗತ್ತೆ ಅಂತ ಹೇಳಿ. ನಮ್ಮ ಕರ್ನಾಟಕದಷ್ಟು ಎಲ್ಲೂ ರಕ್ಷಣೆ ಯಾರಿಗೂ ಕೊಡಲ್ಲ. ಇಲ್ಲೇ ಎಲ್ಲರಿಗೂ ಬಂದವ್ರಿಗೆಲ್ಲ ಎಲ್ಲರಿಗೂ ಊಟನೂ ಸಹಿತ ಹಾಕೊಡ್ತಾರೆ ಪಾಪ ಅವ್ರಿಗೂ, ಹೊಟ್ಟೆ ಹೊಸಬ ಬಂದವ್ರಿಗೆ. ಅಂಥದ್ರಲ್ಲಿ ಅವ್ರದವ್ರು ಜನ ಮಾಡಿದ್ರೆ ಏನು ಮಾಡೋಕ್ಕಾಗ್ತದೆ? ಅವರೇ ಮಾಡ್ಕೊಂಡ್ರಲ್ವಾ? ಅವಂದೇ ತಪ್ಪು. ಹೌದು. ಅವನ ಅಧಿಕಾರ ಇದೆ ಅಂದ್ಬಿಟ್ಟು ಅವ್ನು ಇದು ಮಾಡಿದ್ರೆ ಏನು ಮಾಡೋಕ್ಕಾಗ್ತದೆ ಅಲ್ವಾ? ಸೊ ಇದಿಷ್ಟು ಕೂಡ ಪೊಲೀಸರಿಗೆ CCTV ದೃಶ್ಯಾವಳಿಯನ್ನ ಒದಗಿಸಿರುವಂತಹ ಪುಟ್ಟಸ್ವಾಮಿ ಹೇಳಿರುವಂತಹ ಮಾತು. ಅದರ ಜೊತೆಗೆ ಎಲ್ಲವೂ ಕೂಡ ಮೊದಲಿಗೆ CCTV ದೃಶ್ಯ ಲಭ್ಯ ಆಗೋದಕ್ಕಿಂತ ಮುಂಚೆ ವಿಕಾಸ್ನನ್ನ ಆರೋಪಿ ಸ್ಥಾನದಲ್ಲಿ ನಿಲ್ಲಿಸಿದ್ರು. ಆರೋಪಿ ಈಗಲೂ ಕೂಡ ಆರೋಪಿನೇ ಹೌದು. ಆದರೆ ಅದರ ಹಿಂದಿನ ಸತ್ಯವನ್ನು ನೋಡಿದಂಥ ಸಂದರ್ಭದಲ್ಲಿ ಏನು ವಿಂಗ್ ಕಮಾಂಡರ್ ಶಿಲಾದಿತ್ಯ ಬೋಸ್ ಅತ್ಯಂತ ಅಮಾನವೀಯವಾಗಿ ಆತನನ್ನು ಥಳಿಸಿರುವಂಥದ್ದು. ಅವನು ಕೂಡ ಆರೋಪಿ ಸ್ಥಾನದಲ್ಲಿ ನಿಲ್ಲಬೇಕು ಅನ್ನುವಂಥ ಕೂಗು ಈಗ ಕೇಳಿ ಬರ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ರಮೇಶ್ ಜೊತೆ ರಾಜಪಾಜಿ ನಾಯಕ್, TV9 ಬೆಂಗಳೂರು.